ವಿಧಾನ ಪರಿಷತ್ತಿನ ಉಪಸಭಾಪತಿಯಾಗಿ ಕಾಂಗ್ರೆಸ್ನ ಹಿರಿಯ ಸದಸ್ಯೆ ಡಾ ಉಮಾಶ್ರೀ ಆಯ್ಕೆಯಾಗಿದ್ದಾರೆ. ಕಲಾಪ ಆರಂಭವಾಗುತ್ತಿದ್ದಂತೆಯೇ ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಸದಸ್ಯರಾದ ಡಾ ಉಮಾಶ್ರೀ ಅವರನ್ನು ಉಪಸಭಾಪತಿಯನ್ನಾಗಿ ಚುನಾಯಿಸಬೇಕು ಎಂದು ಸೂಚಿಸಿದರು. ಸದಸ್ಯ ಎಫ್ಎಚ್ ಜಕ್ಕಪ್ಪನವರ್ ಪ್ರಸ್ತಾವನೆ ಅನುಮೋದಿಸಿದರು. ಬಳಿಕ ಸಭಾಪತಿ ಸಲೀಂ ಅಹಮದ್ ಉಮಾಶ್ರೀ ಅವರು ಉಪಸಭಾಪತಿಯಾಗಿ ಆಯ್ಕೆಯಾಗಿರುವ ಕುರಿತು ಪ್ರಕಟಿಸಿದರು. ಇದಾದ ಬಳಿಕ ಸದನದ ಎಲ್ಲ ಸದಸ್ಯರು ಡಾ ಉಮಾಶ್ರೀ ಅವರನ್ನು ಉಪಸಭಾಪತಿ ಸ್ಥಾನಕ್ಕೆ ಕರೆತಂದು ಕೂರಿಸಿ ಪಕ್ಷ ಭೇದ ಮರೆತು ಅಭಿನಂದನೆಗಳನ್ನು ಸಲ್ಲಿಸಿದರು. ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಕಡು ಬಡತನದ ಕುಟುಂಬದಲ್ಲಿ ಜನಿಸಿದ್ದ ಉಮಾಶ್ರೀ ಅವರು ರಂಗಭೂಮಿ, ಸಿನಿಮಾ, ರಾಜಕೀಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಛಾಪು ಮೂಡಿಸಿದ್ದು ಈಗ ಉಪಸಭಾಪತಿಯಾಗಿ ಆಯ್ಕೆಯಾಗಿದ್ದಾರೆ ಎಂದರು. ರಂಗದಲ್ಲೂ ಒಬ್ಬ ಕಲಾವಿದೆಯಾಗೂ ಯಶಸ್ವಿಯನ್ನು ಕಂಡರು. ಇವತ್ತು ರಾಜಕಾರಣಿಯಾಗೂ ಕೂಡ ಯಶಸ್ವಿಯನ್ನು ಕಂಡಿದ್ದಾರೆ. ಮತ್ತೆ ತಮ್ಮ ಎಲ್ಲ ಸಹೋದ್ಯೋಗಿಗಳ ಪ್ರೀತಿಯನ್ನು ಪಡ್ಕೊಂಡಿದ್ದಾರೆ, ಜನರ ಪ್ರೀತಿಯನ್ನು ಪಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಒಬ್ಬ ಮಹಿಳೆ ಆಕೆಯಲ್ಲಿ ಪ್ರತಿಭೆ, ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಇದ್ರೆ ಏನನ್ನು ಕೂಡ ಸಾಧಿಸಬಹುದು ಅನ್ನೋದಕ್ಕೆ ನಮ್ಮ ಉಮಾಶ್ರೀ ಅವರೊಬ್ಬರು ಮಾದರಿ ಮಹಿಳೆ. ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಉಮಾಶ್ರೀ ಅವರು ಉಪಸಭಾಪತಿಯಾಗಿ ಆಯ್ಕೆಯಾಗಿರುವುದು ಸಂತಸದ ಸಂಗತಿ. ಎಲ್ಲ ಸದಸ್ಯರನ್ನು ಸಮಾನರಾಗಿ ನೋಡುವ ವಿಶ್ವಾಸವಿದೆ ಎಂದು ಹೇಳಿದರು. ಯಾವ ಭೇದ ಭಾವ ಇಲ್ಲದೆ ಎಲ್ಲರ ಜೊತೆಯಲ್ಲಿ ವಿಶ್ವಾಸದಿಂದ ಇವತ್ತು ಇಂತಹ ಮಟ್ಟಕ್ಕೆ ಅವರು ಏರಿದ್ದಾರೆ ಅಂತಂದ್ರೆ ನಾವೆಲ್ಲರೂ ಕೂಡ ಒಂದು ರೀತಿ ಸಂತೋಷ ಪಡುವಂತ ಒಂದು ಸಂದರ್ಭ ಇದೆ. ಜೆಡಿಎಸ್ ಸದಸ್ಯ ಭೋಜೇಗೌಡ ನಟನೆ ಮತ್ತು ರಾಜಕಾರಣದಲ್ಲಿ ಉತ್ತಮ ಹೆಸರನ್ನು ಪಡೆದುಕೊಂಡಿದ್ದಾರೆ. ಉಪಸಭಾಪತಿಯಾಗಿ ಆಯ್ಕೆಯಾಗಿರುವುದು ಸಂತಸದ ವಿಚಾರ ಎಂದರು. ಕೊಟ್ಟನಲ್ಲ, ಅದು ಅವರ ಪ್ರಾಮಾಣಿಕ ದೃಢತೆಯ ಒಂದು ಜೀವನವನ್ನು ಮಾಡಿರ್ತಕ್ಕಂಥದ್ದು ಸಂಕಲ್ಪ ಇದೆಯಲ್ಲ, ಆ ಸಂಕಲ್ಪಕ್ಕೆ ಕೊಟ್ಟಂತ ಒಂದು ವರ ಅಂತೇಳಿ ನಾನಾದ್ರೂ ಕೂಡ ಭಾವಿಸಿದ್ದೆ. ಮಾಜಿ ಸಭಾಪತಿ ಬಸವರಾಜ ಹೊರಟ್ಟಿ ಸಭಾಪತಿ ಮತ್ತು ಉಪಸಭಾಪತಿಗಳ ಹುದ್ದೆಗೆ ಮಂತ್ರಿ ಸ್ಥಾನಕ್ಕಿಂತ ದೊಡ್ಡ ಜವಾಬ್ದಾರಿ ಇರಲಿದೆ ಎಂದರು. ಆಮೇಲೆ ನಾನು ಶಾಸಕಿ, ಆಮೇಲೆಲ್ಲ. ಹಾಗಾಗಿ ನನ್ನ ಮಗಳ ಮದುವೆಯನ್ನು ಮಾಡ್ಬೇಕಾದ್ರೆ ನನ್ನ ಹೃದಯದಿಂದ ಮಂದಿಗೆ ಏನೇ ಇರಲಿ, ನಾವು ಎಲ್ಲರೂ ಕೂಡ ಗಂಡ ಹೆಂಡತಿ ಕೂಡಿ ಮಾಡ್ಬೇಕು ಅನ್ನುವಂಥ ಮಾತನ್ನು ಹೇಳಿ ನನಗೆ ಹೇಳಿದ್ರು. ತಾಯಿ ಹೃದಯ ಹೆಂಗೈತೆ ಅನ್ನೋದನ್ನ ಅವತ್ತು ಸಹಿತ ನಾನು ತಿಳ್ಕೊಂಡೆ. ಸದಸ್ಯರಿಂದ ಅಭಿನಂದನೆ ಸ್ವೀಕರಿಸಿದ ಬಳಿಕ ಉಪಸಭಾಪತಿ ಉಮಾಶ್ರೀ ಪ್ರತಿಕ್ರಿಯಿಸಿ ಚಿತ್ರರಂಗ, ರಾಜಕೀಯ ಹಾಗೂ ಸಮಾಜ ಸೇವೆಯಲ್ಲಿ ನಡೆದು ಬಂದ ಹಾದಿಯನ್ನು ನೆನಪು ಮಾಡಿಕೊಂಡರು. 3 ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಒದಗಿ ಬಂದ ಅವಕಾಶ ಹಾಗೂ ಸಹಕಾರ ನೀಡಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಜಗತ್ತೇ ಇದ್ದಾಗ ನನ್ನ ಪ್ರೀತಿಯನ್ನು ಎಲ್ಲರಿಗೂ ಹಂಚಿದ, ಎಲ್ಲರಿಂದ ನಾನು ಪ್ರೀತಿ ತಗೊಳ್ತಾ ಈ ಜೀವನವನ್ನು ಮುಕ್ತಾಯ ಮಾಡಬೇಕು ಅಂದುಕೊಂಡು ಈ ರಾಜಕೀಯ ಕ್ಷೇತ್ರಕ್ಕೆ ಬಂದೆ. ಅದು ಸಾಧ್ಯತೆ ಆಗಿದೆ ಮಾನ್ಯ ಸಭಾಪತಿಗಳೇ. ಅದು ಸಾಧ್ಯತೆ ಆಗಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ, ನನ್ನ ಜನತೆಗೂ, ನನ್ನ ಪಕ್ಷಕ್ಕೂ, ನನ್ನ ಕುಟುಂಬಕ್ಕೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಮತ್ತೆ ನಾನು ಈ ಒಂದು ಸ್ಥಾನದಲ್ಲಿ ಏನಾದರೂ ತಪ್ಪು ಒಪ್ಪಳನ್ನು ಮಾಡಿದ್ರೆ ಬುದ್ಧಿ ಹೇಳಿ. ನಮಸ್ಕಾರ.